Last parts of speech. Interjection. So ಏನು interjection ಅಂದ್ರೆ short exclamation. ಏನು ಎಕ್ಸ್ಕ್ಲಮೇಷನ್ ಅಂದ್ರೆ ಎಕ್ಸ್ಕ್ಲಮೇಷನ್ ಚಿಹ್ನೆ, ಇದು ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತೀವಿ ನಾವು ಇದಕ್ಕೆ. ಆಶ್ಚರ್ಯ ಚಿಹ್ನೆ, ಎಕ್ಸ್ಕ್ಲಮೇಟರಿ ಮಾರ್ಕ್. ಸೊ ಸಣ್ಣ ಸಣ್ಣ ಆಶ್ಚರ್ಯವನ್ನು ತೋರಿಸುವಂತಹ ಪದಗಳು, ಆಶ್ಚರ್ಯ ತೋರಿಸುವಂತಹ ಪದಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತೀವಿ. ಓ, ಲುಕ್ how big the cow is. ಸೊ ನಾವಿಲ್ಲಿ ಓ ಅಂತೀವಲ್ಲ ಆಶ್ಚರ್ಯವಾಗಿ, ಸೊ ಅದನ್ನ ನಾವು ಇಂಟರ್ಜೆಕ್ಷನ್ ಅಂತೀವಿ. ಯಾವಾಗಲೂ ಇಂಟರ್ಜೆಕ್ಷನ್, ಸಪೋಸ್ ನಿಮ್ಗೆ ಎಕ್ಸಸೈಸ್ ಕೊಟ್ಟು ಐಡೆಂಟಿಫೈ ದ ಇಂಟರ್ಜೆಕ್ಷನ್, ಇದರಲ್ಲಿ ಯಾವ್ದಪ್ಪ ಇಂಟರ್ಜೆಕ್ಷನ್ ಹೇಳಿ ಅಂತಂದ್ರೆ ಯಾವಾಗಲೂ ನೀವೊಂದು ಆಶ್ಚರ್ಯ ಚಿಹ್ನೆ ಎಲ್ಲಿದೆಯೋ ಆ ಪದವನ್ನು ಹುಡುಕ್ಬೇಕು. ಒಂದೇ ಒಂದು ಪದ ಸಣ್ಣ ಆಶ್ಚರ್ಯ ತೋರಿಸುವಂತಹದ್ದು. ಹಾಯ್ ಹಾಯ್ ರಾಧಾ, ಹೌ ಆರ್ ಯು? ಹಾಯ್ ಅಂತೀವಲ್ಲ ನಮ್ಮ ಫ್ರೆಂಡ್ಸ್ಗೆ, ತುಂಬಾ ದಿನ ಆದ್ಮೇಲೆ ನೋಡಿದ್ರೆ ಅಥವಾ ಬೆಳಿಗ್ಗೆ ಎದ್ದಾಗ ನಮ್ಮ ಸ್ನೇಹಿತರನ್ನು ಕಂಡಾಗ ಹಾಯ್ ಹಲೋ ಅಂತೀವಿ. ಸೊ ದಟ್ ಈಸ್ ಆಲ್ಸೋ ಆನ್ ಹಾಯ್ ಇಸ್ ಅ ಇಂಟರ್ಜೆಕ್ಷನ್. Ouch, that hurt. ಔಟ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಯ್ಯೋ ಅಪ್ಪ ನೋವಾಯ್ತು ಅಂತ ಹೇಳ್ತೀವಲ್ಲ, ಅವಾಗ ನಾವು ಔಚ್, ವಿ ಸೇ ಔಚ್ ವೆನ್ ಸಮಥಿಂಗ್ ಹರ್ಟ್. ಸೊ ಔಚ್ ಅನ್ನೋದು ಕೂಡ ಇಟ್ ಈಸ್ ಎ ಇಂಟರ್ಜೆಕ್ಷನ್. ಸೊ ಎನಿಥಿಂಗ್ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್, ಎಕ್ಸ್ಕ್ಲಮೇಷನ್ ಅಂದ್ರೆ ಆಶ್ಚರ್ಯ. ಸೊ ಇಟ್ ಇಸ್ ಆಲ್ವೇಸ್ ಅ ಸ್ಮಾಲ್ ವರ್ಡ್, ಯಾವಾಗಲೂ ಸಣ್ಣ ಪದ ಇದು. ಇಲ್ಲಿ ನೋಡಿದ್ರೆ ನೀವು ಓ, ಹಾಯ್, ಔಚ್ ಇವೆಲ್ಲ ಚಿಕ್ಕ ಪದ. ಅಥವಾ ಆ, ದಟ್ ಈಸ್ ಸೋ ಟೇಸ್ಟಿ, ಆಹಾ ಎಷ್ಟು ರುಚಿಯಾಗಿದೆ ಆ ಅಂತೀವಲ್ಲ. ಸೊ ದಟ್ ಈಸ್ ಆಲ್ಸೋ ನೋಡಿ ಸಣ್ಣ ಸಣ್ಣ ಪದಗಳು ಅಂದ್ರೆ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್, ಆಶ್ಚರ್ಯ ಚಿಹ್ನೆ ಜೊತೆ ಇರುತ್ತೆ. ಸೊ ದೀಸ್ ಆರ್ ಆಲ್ ಇಂಟರ್ಜೆಕ್ಷನ್ಸ್. ಸೊ ಈ ಏನ್ ಮಾಡುತ್ತೆ ಈ ಪದಗಳು, ಯಾವಾಗ್ಲೂ ಆಶ್ಚರ್ಯ ತೋರಿಸುತ್ತೆ ಅಷ್ಟೇ. ಆ ವಾಕ್ಯದ ಅರ್ಥ ಆಗ್ಲಿ ಅಥವಾ ಅದು ವ್ಯಾಕರಣದಲ್ಲಿ ಆ ವಾಕ್ಯವನ್ನು ಯಾವ ರೀತಿಯಲ್ಲೂ ಬದಲಾಯಿಸೋದಿಲ್ಲ. ಇಟ್ ಡಸ್ ನಾಟ್ ಚೇಂಜ್ ದ ಗ್ರಾಮ್ಯಾಟಿಕಲ್ ಕನೆಕ್ಷನ್. ದೇ ಹ್ಯಾವ್ ನೋ ಗ್ರಾಮ್ಯಾಟಿಕಲ್ ಕನೆಕ್ಷನ್. ವ್ಯಾಕರಣವಾಗಿ ಏನು ಸಂಬಂಧ ಇಲ್ಲ. ದೇರ್ ಆರ್ ಸಮ್ ವರ್ಡ್ಸ್ ಎಕ್ಸ್ಕ್ಲಮೇಷನ್ ಇಲ್ಲದೆ ಇರುವಂತಹ ಪದಗಳು ಕೂಡ ಇದೆ. ಆಶ್ಚರ್ಯ ಚಿಹ್ನೆ ಇಲ್ಲದೆ ಇರುವಂತಹ ಪದಗಳು ಕೂಡ. ಏನದು? ಐ ವಿಲ್ ಥಿಂಕ್ ಅಬೌಟ್ ಇಟ್. ಇದರಲ್ಲಿ ಆಶ್ಚರ್ಯ ಚಿಹ್ನೆ ಇಲ್ಲ, ಆದ್ರೂ ಇಟ್ ಇಸ್ ಅ ಸಣ್ಣ ಪದ. ಅಂದ್ರೆ ಈ ಹೆಸಿಟೇಷನ್ ಅಂದ್ರೆ ಏನಪ್ಪ, ಯೋಚನೆ ಮಾಡ್ತೀನಿ ಅಂತ ಹೇಳ್ತೀವಲ್ಲ. ಸೊ ದಟ್ ಈಸ್ ಆಲ್ಸೋ ಅನ್ ಇಂಟರ್ಜೆಕ್ಷನ್. ಇಂತಹದ್ದು ಕೆಲವು ವರ್ಡ್ ಇದೆ, ಕೆಲವು ಅಂತಹ ಪದಗಳು ಕೂಡ ಇದೆ. ಅಥವಾ ಇಂಗ್ಲಿಷಲ್ಲಿ ಲೆಟ್ಸ್ ಸಿ, ನೋಡೋಣ ಅನ್ನೋದಕ್ಕೆ ನಾವು ಹೆಸಿಟೇಷನ್, ಒಂದ್ ನಿಮಿಷ ಯೋಚನೆ ಮಾಡೋದಕ್ಕೆ ಈ ಪದಗಳನ್ನ ಉಪಯೋಗಿಸ್ತೀವಿ. ಇದು ಕೂಡ ದೀಸ್ ಟೂ ಆರ್ ಆಲ್ಸೋ ಕಂಜಂಕ್ಷನ್ಸ್. ಯೂಶುವಲಿ ಇಂತಹ ಎಕ್ಸ್ಕ್ಲಮೇಟರಿ ಮಾರ್ಕ್, ಆಶ್ಚರ್ಯ ಚಿಹ್ನೆ ಇರುವಂತಹ ಪದಗಳೇ ಇರುತ್ತದೆ.